ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಪದೇ ಪದೇ ಜೀವನದಲ್ಲಿ ಸೋಲ್ತಾ ಇರತಕ್ಕಂಥದ್ದು ಯಾಕೆ? ಅತ್ಯಂತ ಕಷ್ಟಗಳು ಬರ್ತಾ ಇರತಕ್ಕಂಥದ್ದು ಯಾಕೆ? ಯಾವುದೇ ಒಂದು ಪ್ರಯತ್ನದಲ್ಲಿ ಪ್ರಾರಂಭದಲ್ಲಿ ಸಿಕ್ಕಂತ ಜಯ ಅಂತ್ಯದಲ್ಲಿ ಸಿಗೋದಿಲ್ಲ ಯಾಕೆ? ಬಹಳಷ್ಟು ಪ್ರಶ್ನೆಗಳು ಇರುತ್ತೆ. ಸಕ್ಸಸ್ ಇನ್ನೇನು ಕೈಗೆ ಸಿಗುತ್ತೆ ಅನ್ನೋಷ್ಟೊತ್ತಿನಲ್ಲಿ ಫೇಲ್ಯೂರ್ ಆಗಿರ್ತಕ್ಕಂತಹ ಅನೇಕ ಕಾರಣಗಳು ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ. ಅದಕ್ಕೆ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಒಂದು ಉತ್ತರವನ್ನ ನಾವು ಕಂಡುಕೋಬೇಕಾಗಿದೆ. ಯಾಕಾಗಿ ನಮಗೆ ಸೋಲಾಗ್ತಾ ಇದೆ, ಯಾಕಾಗಿ ನಮಗೆ ಕಷ್ಟಗಳು ಬರ್ತಾ ಇದೆ, ಯಾಕಾಗಿ ಈ ಸೋಲಿಗೆ ನಿಖರವಾದ ಕಾರಣವಾದ್ರೂ ಏನು, ಜೊತೆಗೆ ಇದಕ್ಕೆ ಅದ್ಭುತವಾದ ಪರಿಹಾರಗಳನ್ನ ಏನನ್ನ ಮಾಡ್ಕೋಬೇಕು ಅನ್ನುವಂತಹ ಅತಿ ಅಮೂಲ್ಯವಾದ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ವಿಡಿಯೋ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡಿರಬಹುದು ಇಲ್ಲಿಗಾಗ್ಲೇ, ಆದ್ರೆ ಈ ವಿಡಿಯೋದಿಂದ ನಿಮಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನುವಂತಹ ನಿಮ್ಮದೇ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅನ್ನುವಂತ ಚಾಲೆಂಜ್ ಅನ್ನ ಮಾಡ್ತಾ ಬನ್ನಿ. ಹಾಗಿದ್ರೆ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಸಿಂಹ ರಾಶಿಯವರ ಚೈತ್ರ ಯಾತ್ರೆ ಹಾಗೂ ಯಶಸ್ಸಿನ ಒಂದು ರಹಸ್ಯವನ್ನ ನೋಡೋದಾದ್ರೆ ಅಪಾರವಾದ ಆತ್ಮವಿಶ್ವಾಸ ಹಾಗೂ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಅದ್ಭುತ ಜೀವಿಗಳು ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಆದ್ರೆ ಇದು ಅತಿಯಾದಾಗ ಕೆಲವೊಮ್ಮೆ ಏನಾಗುತ್ತೆ, ಅಹಂಕಾರದ ಭಾವನೆಗಳು ಜನಕಣ್ಣಿಗೆ ಗೋಚರ ಆಗುವಂತದ್ರಿಂದ ಕೆಲವೊಮ್ಮೆಗೆ ನಿಮ್ಮ ಯಶಸ್ಸಿಗೆ ಮುಳ್ಳಾಗುವಂತಹ ಸಾಧ್ಯತೆಗಳಿರುತ್ತೆ. ಸಿಂಹರಾಶಿಯವರೇ, ಜ್ಯೋತಿಷ್ಯ ಚಕ್ರದ 5ನೇ ರಾಶಿ ನೀವು ನೋಡಿ. ಈ ಸಿಂಹರಾಶಿ ಅಂತಂದ್ರೆ ರಾಜರಸಿಕವಾಗಿರ್ತಕ್ಕಂತಹ ಗುಣ, ಅಧಿಕಾರವಾಗಿರ್ತಕ್ಕಂತಹ ಅಧಿಕಾರದ ಅಪ್ರತಿಮ ಪ್ರತಿಭೆ ಅಂತ ಹೇಳ್ಬೋದು. ಒಂದು ಒಳ್ಳೆ ತೇಜಸ್ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ. ನಿಮ್ಮ ರಾಶಿಯ ಕಾರಕತ್ವ ಆಡಳಿತ, ಸೃಜನಶೀಲತೆ, ಧೈರ್ಯ ಹಾಗೂ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನ. ನಿಮ್ಮ ಅಧಿಪತಿ ಯಾರು? ಸೂರ್ಯ. ಸೂರ್ಯ ಅಂತಂದ್ರೆ ಏನು? ಆತ್ಮಬಲ, ಆರೋಗ್ಯ, ತಂದೆ ಹಾಗೂ ಜಗತ್ತಿನ ಬೆಳಕು ನೀಡ್ತಕ್ಕಂಥ ರಾಜಗ್ರಹ ಅಂತ ಹೇಳ್ಬೋದು ಸೂರ್ಯ ಅಂತಂದ್ರೆ. ನೋಡಿ, ಅಗ್ನಿ ತತ್ವದ ರಾಶಿ ಆಗಿರೋದ್ರಿಂದ ನೀವು ಜ್ವಾಲೆಯಂತೆ ಪ್ರಖರವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ಒಂದು ಸಮಾಜದಲ್ಲಿ ಬದುಕುವಂತಹ ಒಂದು ಗೌರವವನ್ನ ಬಯಸುವಂತಹ ಸ್ವಾಭಿಮಾನಿಗಳು ಅಂತ ಹೇಳ್ಬೋದು. ನೀವು ಜಗತ್ತನ್ನ ಆಳ್ತಕ್ಕಂಥ ದೃಷ್ಟಿಕೋನದಿಂದ ನೋಡುವಂತವರು. ನಿಮ್ಮನ್ನ ಅಷ್ಟೇ ನೋಡಲ್ಲ, ನೀವು ಎಲ್ಲರನ್ನು ನೋಡುವಂತ ವ್ಯಕ್ತಿತ್ವ. ಎಂತಹ ಕಠಿಣವಾದಂತಹ ಸಂದರ್ಭದಲ್ಲಿಯೂ ಕೂಡ ಎದೆಗುಂದದಂತಹ ಶೌರ್ಯವೇ ನಿಮ್ಮ ಶಕ್ತಿ. ಶೌರ್ಯ ನಿಮ್ಮ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ನಿಮ್ಮ ಜೀವನದ ಚೈತನ್ಯ ಸೂರ್ಯನ ಪ್ರಖರತೆ ಅಂತ ಹೇಳ್ಬೋದು. ಆದ್ರೆ ಇದೇ ಸ್ಥಳದಲ್ಲಿ ನಿಮ್ಮ ಏಳಿಗೆಯನ್ನ ತಡಿತಕ್ಕಂಥ ಅಂಶಗಳು ಕೂಡ ಅಡಗಿದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಸೂರ್ಯನು 6ನೇ ಮನೆಯಲ್ಲಿ ಅಥವಾ 8ನೇ ಮನೆಯಲ್ಲಿ ಅಥವಾ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿದ್ದಾಗ ಹಾಗೂ ಪಾಪ ಗ್ರಹಗಳ ಪ್ರಭಾವಕ್ಕೆ ಒಳಗಾದಾಗ ಸೂರ್ಯನ ಸಾತ್ವಿಕ ಶಕ್ತಿ ಕಡಿಮೆಯಾಗಿ ಅಹಂಕಾರ ಶುರು ಆಗುವಂತಹ ಸಾಧ್ಯತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ವಾಸ್ತವ ಶಕ್ತಿಗಿಂತ ಹೆಚ್ಚಾಗಿ ನಿಮ್ಮ ಪ್ರತಿಷ್ಠೆಯ ಲೋಕದಲ್ಲಿ ವಿಹರಿಸುವಂತಹ ಸಾಧ್ಯತೆಗಳಿರ್ತದೆ. ಬೇರೆಯವರಲ್ಲೂ ಈ ನೀಡುವಂತಹ ಸಲಹೆಗಳು, ಬೇರೆಯವರು ನೀಡತಕ್ಕಂಥ ಸಲಹೆಗಳನ್ನ ಸ್ವೀಕರಿಸುವಲ್ಲಿ ಅತಿಯಾಗಿರ್ತಕ್ಕಂಥ ದ್ವಂದ್ವ ಇರುತ್ತೆ. ಯಾಕಂತಂದ್ರೆ ನಿಮ್ಮಲ್ಲಿ ಒಂದು ಗೊಂದಲ ಇರುತ್ತೆ. ನನ್ನ ನಿರ್ಧಾರವೇ ಚೆನ್ನಾಗಿದೆಯಾ ಅಥವಾ ಬೇರೆಯವ್ರ ನಿರ್ಧಾರನ ತಗೋಬೇಕಾ, ಅಥವಾ ಬೇರೆಯವ್ರ ನಿರ್ಧಾರ ತಗೊಂಡ್ರೆ ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂತ ತಿಳ್ಕೊಂಡು ನೀವೇನ್ ಮಾಡ್ತೀರಿ, ನಿಮ್ಮ ಸ್ವಂತವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತೀರಿ. ಕೆಲವೊಮ್ಮೆ ಅದು ಉಲ್ಟಾಪಲ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಅಗ್ನಿತತ್ವ ಅತಿಯಾದಾಗ ಕೋಪ ಮತ್ತು ತಾಳ್ಮೆಯ ಕೊರತೆ ಅತಿ ಆಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ವ್ಯಕ್ತಿತ್ವವನ್ನ ಆವರಿಸಿಕೊಳ್ತಕ್ಕಂಥದ್ದು, ಇದು ನೀವು ಮಾಡ್ತಕ್ಕಂಥ ಯೋಜನೆಗಳಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಇವುಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಈ ಸಮನ್ವಯದ ಕೊರತೆ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಬೇರೆಯವರ ಹೊಗಳಿಕೆಯ ಮಾತುಗಳಿಗೆ ಬೇಗನೆ ಮರಳಾಗುವಂತಹ ಗುಣಗಳಿಂದಾಗಿ ಹಲವಾರು ಬಾರಿ ನೀವು ಮೋಸಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರುತ್ತೆ. ಗೆಲ್ಲುವ ಅವಕಾಶಗಳಿದ್ರೂ ಸಮಾಲೋಚನೆಯ ಕೊರತೆ ನಿಮ್ಮನ್ನ ಹಿನ್ನಡೆಗೆ ತಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಬಹುಮುಖ್ಯವಾಗಿ ಈ ಸಿಂಹರಾಶಿಯವರ ಜೀವನದಲ್ಲಿ ಸಂಘರ್ಷವೇ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಈ ಸಂಘರ್ಷಕ್ಕೆ ಅತಿ ಅಮೂಲ್ಯವಾಗಿರ್ತಕ್ಕಂಥ 3 ಕಾರಣಗಳು ಏನು ಅಂದ್ರೆ, ನಿಮ್ಮ ಸೋಲಿಗೆ 3 ಕಾರಣಗಳು ಯಾವ 3 ಕಾರಣಗಳಿಂದ ನೀವು ಪದೇ ಪದೇ ಸೋಲ್ತಾ ಇದ್ದೀರಿ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. 1ನೇದು, ಪ್ರಾಯೋಗಿಕವಾಗಿ ಆಲೋಚನೆಗಿಂತ ವೈಯಕ್ತಿಕವಾದ ಪ್ರತಿಷ್ಠೆಯ ನಿರ್ಧಾರಗಳಿಗೆ ನೀವು ಮೊರೆ ಹೋಗುವಂತಹ ಸಾಧ್ಯತೆಗಳಿದೆ. ನಾನು ಆಗ್ಲೇ ಹೇಳಿದ ಹಾಗೆ ನೀವು ವಾಸ್ತವ ಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ನಿರ್ಧಾರ ಸರಿ ಇದೆಯಾ, ಯಾರನ್ನೋ ಮೆಚ್ಚಿಸೋದಕ್ಕೆ, ಯಾರನ್ನೋ ಕಾಂಪಿಟೇಷನ್ ತೆಗೆದುಕೊಂಡು ಅಥವಾ ಇನ್ಯಾರನ್ನೋ
ಎದುರಿಸಬೇಕು ಅನ್ನುವಂತ ನಿರ್ಧಾರಗಳಿಂದ ನೀವು ನಿರ್ಧಾರ ತಗೊಂಡ್ರೆ ಅತಿಯಾದ ಫ್ರೆಷರ್ ಆಗುತ್ತೆ, ಅದರಲ್ಲಿ ಸೋಲು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಎರಡನೇ ನೀವು ಏನಂತಂದ್ರೆ ಅಂಶ ಯಾವುದು ನಿಮ್ಮ ಸೋಲಿಗೆ ಅಂತಂದ್ರೆ, ಸೋಲನ್ನ ಒಪ್ಪಿಕೊಳ್ಳುವ ಬದಲು ಅದನ್ನ ಮುಚ್ಚಿಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಯಾಕಂತ ನನ್ನ ಗೌರವಕ್ಕೆ, ನನ್ನ ಪ್ರತಿಷ್ಠೆಗೆ, ನನ್ನ ಗೌರವಕ್ಕೆ ನನಗೆ ಯಾವುದೇ ರೀತಿಯಿಂದ ಒಂದು ಮಾತು ಬರಬಾರದು. ಎಷ್ಟೇ ನಷ್ಟ ಆಗ್ಲಿ, ಅದು ಎಷ್ಟೇ ಕಷ್ಟ ಆಗ್ಲಿ, ಆದ್ರೆ ನನ್ನ ಗೌರವಕ್ಕೆ ಅಥವಾ ನನ್ನ ಖ್ಯಾತಿಗೆ ಚ್ಯುತಿ ಬರಬಾರದು ಅನ್ನುವಂತಹ ಮರೆಮಾಡುವಂತಹ ಒಂದು ಗುಣ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ನೋಡಿ, ಈ ತಂಡದ ಶಕ್ತಿಯನ್ನ ನಂಬದೆ, ಮೂರನೇ ವಿಚಾರ, ತಂಡದ ಶಕ್ತಿಯನ್ನ ನಂಬದೆ ಸದಾ ಎಲ್ಲವನ್ನ ನಾನೇ ಮಾಡ್ಬೇಕೆನ್ನುವಂತಹ ಅಧಿಪತ್ಯದ ಒಂದು ನಿರೀಕ್ಷೆ ನಿಮ್ಮಲ್ಲಿರ್ತಕ್ಕಂಥದ್ದು ಕೂಡ ಸೋಲಿಗೆ ಕಾರಣ ಆಗ್ಬೋದು. ಅಂದ್ರೆ ಏನು, ನೀವು ಎಲ್ಲರನ್ನೂ ಸಡನ್ ಆಗಿ ನಂಬಿಡ್ತೀರಿ, ಎಲ್ಲವನ್ನೂ ಸಡನ್ ಆಗಿ ನಂಬಿಡ್ತೀರಿ, ಆಮೇಲೆ ಏನಾಗುತ್ತೆ, ಯಾರನ್ನೋ ಮೆಚ್ಚೋದಕ್ಕೆ ಹೋಗಿ ಇನ್ಯಾವುದೋ ಒಂದು ಪ್ರಾಬ್ಲಮ್ಗಳು ಬರ್ತವೆ. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಈ 3 ಕಾರಣಗಳು. ಹೌದು, ನಿಮ್ಗೆ ಗೌರವ ಇದೆ, ಪ್ರತಿಷ್ಠೆ ಇದೆ, ನೀವು ಎಲ್ಲ ರಾಶಿಗಳಲ್ಲಿ ಬಹಳ ಅತ್ಯಂತ ಪ್ರಭಾವಶಾಲಿ ಆಗಿರುವಂತದ್ದು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಏನಾಗುತ್ತೆ, ತಮ್ಮ ಒಂದು ಗೌರವಕ್ಕೋಸ್ಕರ ಅತ್ಯಂತ ದುಡ್ಡನ್ನು ಖರ್ಚು ಮಾಡೋದು, ಯಶಸ್ಸನ್ನ ಹಾಳು ಮಾಡ್ಕೊಳ್ಳುವಂತ ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನಡೆದಿದ್ದಿರುತ್ತೆ. ಆದ್ರೆ ಇದಕ್ಕೊಂದು ಕೊನೆ ಬೇಡವಾ? ಈ ವಿಡಿಯೋದಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ, ಈ ನಿಮ್ಮ ಸೋಲಿಗೆ ಕಾರಣ ಆಗಿರ್ತಕ್ಕಂಥ ಈ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳು ಏನು, ಯಾವ ಪರಿಹಾರಗಳನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗ್ತೀರಿ, ಈ ಸೋಲಿನಿಂದ ನೀವು ಹೊರಗಡೆ ಬರ್ತೀರಿ ಅನ್ನುವಂಥದ್ರ ಬಗ್ಗೆ ಖಂಡಿತ ನೀವು ತಿಳ್ಕೊಬೇಕಾಗತ್ತೆ. ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಆ ಪರಿಹಾರಗಳನ್ನ ನೀವು ಖಂಡಿತವಾಗ್ಲೂ ತಿಳ್ಕೊಬೇಕಾಗತ್ತೆ. ಅದನ್ನ ಹೇಳೋದಕ್ಕಿಂತ ಮುಂಚೆ ನಿಮಗೋಸ್ಕರನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿಯನ್ನ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ ಫಲ, ಅದು ನಿಮ್ಮದೇ ಆಗಿರತಕ್ಕಂತ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಸಿಂಹರಾಶಿಯವರೇ, ಅತ್ಯಂತ ಪ್ರಮುಖವಾದ ಸರಳವಾದ ಒಂದಿಷ್ಟು ಪರಿಹಾರಗಳು, ಇದು ಒಂದು 3 ಪರಿಹಾರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಪರಿಹಾರಗಳು ಏನು ನೋಡಿ, ತುಂಬಾ ಸಿಂಪಲ್ ಇದೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸ್ತಕ್ಕಂಥದ್ದು, ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ. ಇದು ಏನಾಗುತ್ತೆ, ಅಂತರಾತ್ಮದ ಶಕ್ತಿಯನ್ನ ಒಗ್ಗೂಡಿಸಿ ನಿಮ್ಮ ತೇಜಸ್ಸನ್ನ ಹೆಚ್ಚು ಮಾಡತಕ್ಕಂತ ಸಾಧ್ಯತೆಗಳು ಕಂಡು ಬರುತ್ತೆ. ಭಾನುವಾರದ ದಿನ ಗೋಧಿ ಅಥವಾ ಕೆಂಪು ಬಣ್ಣದ ವಸ್ತುವನ್ನ ದಾನ ಮಾಡೋದ್ರ ಮೂಲಕ ಅಥವಾ ಈ ಶಿವನ ಆರಾಧನೆ ಮಾಡತಕ್ಕಂಥದ್ರ ಮೂಲಕ ಸೂರ್ಯನ ಆತ್ಮಕಾರಕನಾಗಿರ್ತಕ್ಕಂಥದ್ರಿಂದ ಈ ಆರಾಧನೆಯು ನಿಮ್ಮಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯವನ್ನ ವೃದ್ಧಿ ಮಾಡತಕ್ಕಂತ ಸಾಧ್ಯತೆ ಇದೆ. ಇದು ನಿಮ್ಮ ಮಾನಸಿಕ ಉದ್ವೇಗವನ್ನ ನಿವಾರಿಸತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾವುದೇ ವ್ಯವಹಾರ ಅಥವಾ ಅಧಿಕಾರ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಆ ಒಂದು ಸಮಯಕ್ಕೆ ನೈಜ ಸ್ಥಿತಿಯನ್ನ ವಿಶ್ಲೇಷಿಸಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಿಮ್ಮನ್ನ ಅತಿಯಾಗಿ ಈ ಹೊಗಳುವವರ ವಿರುದ್ಧವಾಗಿ ಸ್ವಲ್ಪ ಎಚ್ಚರಿಕೆ ಇರೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಪ್ರತಿದಿನ ಹಿರಿಯರಿಗೆ ಅಥವಾ ತಂದೆಗೆ ಗೌರವವನ್ನ ಕೊಡ್ತಕ್ಕಂತ ಹವ್ಯಾಸವನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಅವರ ಪಾದ ಸ್ಪರ್ಶವನ್ನ ಮಾಡಿ ಅವರ ಆಶೀರ್ವಾದವನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಸೂರ್ಯನ ಶಕ್ತಿಯು ಶಿಸ್ತಿನ ಮೂಲಕ ಹರಿಯುವಂತ ಒಂದು ಶಕ್ತಿ ಆಗತ್ತೆ. ಅದು ನಿಮಗೆ ಯಾವುದೇ ನಕಾರಾತ್ಮಕ ಆಲೋಚನೆಗಳಿದ್ರು ದೂರವಾಗಿ ಸಕಾರಾತ್ಮಕ ಆಲೋಚನೆಗಳು ನಿಮಗೆ ಬರುತ್ತೆ. ಇನ್ನು ಈ ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತ್ರವನ್ನ ಹೆಚ್ಚಾಗಿ ಬಳಸತಕ್ಕಂಥದ್ರ ಮೂಲಕ ಹಾಗೂ ಈ ಸೂರ್ಯನ ಶುಭ ಬಣ್ಣವಾಗಿದ್ದರಿಂದ ನಿಮಗೆ ನಿಮ್ಮಲ್ಲಿ ಸಕಾರಾತ್ಮಕತೆ ಹಾಗೂ ವಿಜಯದ
ರಕ್ಷಣೆಯನ್ನ ನೀಡುತ್ತೆ. ಇದು ಯಾವುದು ಕೆಂಪು ಅಥವಾ ಕೇಸರಿ ಬಣ್ಣವನ್ನ ಉಪಯೋಗ ಮಾಡೋದ್ರ ಮೂಲಕ ಇನ್ನು ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದಟ್ಟ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ. ಇಷ್ಟು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಈ ಪರಿಹಾರಗಳನ್ನ ಮಾಡ್ಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಇದು ಮಾಡಿ, ಯಾಕಂತಂದ್ರೆ ತುಂಬಾ ಸಿಂಪಲ್ ಆದ ಪರಿಹಾರಗಳಿದೆ. ಇದೇನು ನಿಮಗೆ ಜಾಸ್ತಿ ದುಡ್ಡು ಖರ್ಚು ಮಾಡಿ ಮಾಡಬೇಕಾಗಿರ್ತಕ್ಕಂಥದ್ದಿಲ್ಲ. ಸರಳವಾಗಿ ಸಿಂಪಲ್ ಆಗಿ ಮಾಡ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡು ಅದ್ರ ಉಪಯೋಗವನ್ನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ತಮ್ಮ ಇಷ್ಟಾರ್ಥಗಳು ಎಲ್ಲವೂ ನೆರವೇರಲಿ ಅಂತ ತಾಯಿ ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.